ಏನಾಯ್ತು? ಸಮಾಧಾನ ಎಲ್ಲಿ ಅಳ್ಬಾರ್ದು ಚಾಣನ. ಏನಾಯ್ತು? ಅಬ್ರಾಡ್ ಇಂದ ಬಂದ ತಕ್ಷಣ ಭೂಮಿ ಮತ್ತೆ ಅಜಿತ್ ಮಧ್ಯೆ ಹೋಗಲ್ಲ ಅಂತ ಸರ್ಪ್ರೈಸ್ ಕೊಟ್ಟೆ. ಈಗ ಕೆಳಗಡೆ ಇದಕ್ಕಿದ್ದ ಹಾಗೆ ಯೂ ಟರ್ನ್. ಐ ಆಮ್ ಕನ್ಫ್ಯೂಸ್ಡ್. ಆಕ್ಚುಲಿ ನಿನ್ ಮನಸ್ಸಲ್ಲಿ ಏನಿದೆ? ನನ್ ಮನ್ಸಲ್ಲಿ ಯಾವತ್ತಿಗೂ ಇರೋದು ಒಂದೇ ಹೆಸರು ಮಾಮ್, ಅಜಿತ್ ಅಜಿತ್ ಅಜಿತ್. ನಾನು ಯಾವತ್ತೂ ಅಜಿತ್ ನ ಮರೆಯೋ ಚಾನ್ಸೇ ಇಲ್ಲ ಮಾಮ್. ನಂಗೆ ಅಜಿತ್ ಬೇಕು, ಬೇಕೇ ಬೇಕು. ಕಾಮ್ ಡೌನ್, ಕಾಮ್ ಡೌನ್. ಅಲ್ಲ ಬೇಬಿ, ಮತ್ತೆ ವಾಪಸ್ ಬಂದಾಗಿಂದ ನೋಡ್ತಾ ಇದ್ದೀನಿ ಆ ಭೂಮಿನ ಹೊಗಳಿದ್ದೇನು, ಅವಳನ್ನ ಅಟ್ಟಕ್ಕೆ ಏರ್ಸಿದ್ದೇನು, ನಿಮ್ಮಿಬ್ಬರ ಮಧ್ಯೆ ನಾನ್ ಬರಲ್ಲ ಅಂತ ಪದೇ ಪದೇ ಹೇಳಿದ್ದೇನು, ಇದೆಲ್ಲ ಯಾಕೆ? ಮಾಮ್, ನನ್ ಮುಂಚಿನ ತರ ಪೊಸೆಸಿವ್ ಆಗಿದ್ರೆ ಅಜಿತ್ಗೆ ಇಷ್ಟ ಆಗಲ್ಲ ಮಾಮ್. ಹಿ ವಿಲ್ ಹೇಟ್ ಮೀ. ಅದಕ್ಕೆ ಅವ್ನ್ ನನ್ ಬಗ್ಗೆ ಅವ್ನ್ ಸ್ವಲ್ಪ ಸಾಫ್ಟ್ ಆಗ್ಲಿ ಅಂತ ಅವನ್ ಮಧ್ಯೆ ಭೂಮಿ ಮಧ್ಯೆ ಬರಲ್ಲ ಅಂತ ಸುಳ್ಳು ಹೇಳ್ದೆ. ಓ, ಆದ್ರೆ ಆ ಭೂಮಿ ನನ್ನ ಅಜಿತ್ ಕ್ಲೋಸ್ ಆಗಿರೋದನ್ನ ನಂಗೆ ತಡ್ಕೊಳಕ್ ಆಗ್ತಿಲ್ಲ ಮಾಮ್. ಅವಳನ್ನ ಸಾಯಿಸ್ಬೇಕು ಅಂತ ಅನ್ಸುತ್ತೆ. ನೋ 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 ನೋ, ಅಜಿತ್ ನನಗ್ ಬೇಕೇ ಬೇಕು ಮಾಮ್. ಸಿಕ್ಲಿಲ್ಲ ಅಂದ್ರೆ. ಓಕೆ, ರಿಲ್ಯಾಕ್ಸ್ ರಿಲ್ಯಾಕ್ಸ್, ಕಾಮ್ ಡೌನ್, ಕಾಮ್ ಡೌನ್. ನೋಡ, ಡೋಂಟ್ ವರಿ, ಅಜಿತ್ ಯಾವತ್ತಿದ್ರು ನಿನ್ನವನೇ. ಪ್ರಾಮಿಸ್, ಅಜಿತ್ ನಿನಗೆ ಸಿಕ್ಕೇ ಸಿಗ್ತಾನೆ. ಅವನ್ನ ನಿನ್ನವನ್ನಾಗಿ ಮಾಡೋದೇ ನನ್ನ ಜವಾಬ್ದಾರಿ. ಅದೇ ನನ್ನ ಲೈಫಲ್ಲಿರೋ ಮುಂದಿನ ಗುರಿ. ಮತ್ತೆ ಆ ಭೂಮಿ? ಭೂಮಿ ಭೂಮಿ ಇರೋದೆಲ್ಲಿ ಹೇಳೋ? ಇರೋದು ಅಜಿತ್ ಕಾಲ್ ಕೆಳಗಡೆ. ಎಸ್, ಹಾಗೆ ಹೋಗ್ತಾಳೆ. ಅಜಿತ್ ಮಾತ್ರ ನಿನ್ನವನಾಗ್ತಾನೆ. ಬಟ್ ಒನ್ ಥಿಂಗ್, ನೀನ್ ಮುಂಚಿನ ತರ ತಾಳ್ಮೆ ಕಳ್ಕೋಬಾರ್ದು. ನಾನ್ ಏನ್ ಹೇಳ್ತೀನೋ ಅದನ್ನ ಕೇಳ್ಕೊಂಡು ಹೋಗ್ತಾ ಇರು ಅಷ್ಟೇ. ಅರ್ಥ ಆಯ್ತಾ? ಎಸ್ ಮಾಮ್. ದ್ಯಾಟ್ಸ್ ಮೈ ಬೇಬಿ. ಯಾರು ಹೇಳಿದ್ದು? ನಂಗೆ ಯಾವ ಮದ್ವೆನೂ ಬೇಡ, ನಾನು ಯಾರನ್ನೂ ಮದ್ವೆ ಆಗಲ್ಲ. ಅಜಿತ್, ಜಸ್ಟ್ ಬಿಕಾಸ್ ನಾನು ನಿನ್ನ ಮತ್ತೆ ಭೂಮಿ ಮಧ್ಯ ಬರಲ್ಲ ಅಂತ ಹೇಳಿದ ಮಾತ್ರಕ್ಕೆ ನಾನು ನಿನ್ನ ಮರ್ತಿದ್ದೀನಿ ಅಂತ ಅಲ್ಲ. ಯಾವತ್ತಿದ್ರು ನಾನು ನಿನ್ನೋಳೆ, ಬಿಕಾಸ್ ಐ ಲವ್ ಯು. ಅರ್ಥ ಆಯ್ತಾ? ಅಬ್ಬಬ್ಬಬ್ಬಬ್ಬಬ್ಬಾ, ಏನ್ ನಟ ಭಯಂಕರಿ ಸಾಹೇಬ್ರೆ. ಈ ಅಂಜನಾ ನಾಗಪ್ಪಳಿ ತರ ಇದಕ್ಕಿದಂಗೆ ಚೇಂಜ್ ಆಗ್ಬಿಟ್ಲು. ಅಲ್ಲ, ಫಾರಿನ್ ಇಂದ ಬಂದು ಒಂದೆರಡು ದಿನ ನನ್ನ ಹತ್ರ ಚೆನ್ನಾಗ್ ಮಾತಾಡಿದ್ಲು ಅಂತ ನಾನು ನಂಬ್ಕೊಂಬಿಟ್ಟೆ. ಆದ್ರೆ ಅಂಜನಾ ನಿನ್ ವಿಚಾರದಲ್ಲಿ ಏನೇನೂ ಬದಲಾಗಿಲ್ಲ. ಇದನ್ನ ಇನ್ನೊಂದು 101 ಹೇಳ್ಬಿಟ್ಟು ನಿನ್ ತಲೆಗೆ ನೀನೇ ಹೊಡ್ಕೊ. ಅವಳು ಫಾರಿನ್ ಇಂದ ಮತ್ತೆ ವಾಪಸ್ ಬಂದು ನಿನ್ ಜೊತೆ ಯಾವಾಗ ಚೆನ್ನಾಗ್ ಮಾತಾಡ್ಕೊಂಡು ಶುರು ಮಾಡಿದ್ಲು, ಆಗ್ಲೇ ನನಗ್ ಡೌಟ್ ಬಂತು. ನಾನ್ ನಿನ್ಗೆ ಹುಷಾರಾಗಿರು ಅಂತ ಹೇಳ್ತಾನೆ ಇದ್ದೆ, ಆದ್ರೆ ನೀನು ನನ್ನ ಮಾತು ಎಲ್ಲಿ ಕೇಳ್ತೀಯ? ಮುದ್ನಾಗ್ ಹೇಳಿದ್ರೆ ಕೇಳೋ ಮಗಳೇ ಅಲ್ಲ ನೀನು, ಗುದ್ದಿ ಹೇಳಿದ್ರೇನೆ ತಲೆಗೆ ಹೋಗೋದು. ಸಾಹೇಬ್ರೆ, ನೀವು ಗುದ್ದಿದ್ರೆ ನಾನು ಸುಮ್ನೆ ಆಗಲ್ಲ. ಇದು ಮುದ್ದೆ ತಿಂದಿರೋ ಮೈದು, ಗೊತ್ತಾ? ಈ ಮೆಂಟಲ್. ನಾನ್ ಅಂಜನಾ ಬಿಹೇವಿಯರ್ ಬಗ್ಗೆ ಹೇಳ್ತಿರೋದು. ಅವಳು ಚೇಂಜ್ ಆಗಿದೀನಿ ಅಂತ ಯಾಮರ್ಸಿ ನಿನ್ನ ನಂಬಿಸ್ತಿದ್ಲು. ಆದ್ರೆ ನಾನು ಮಾತ್ರ ಅವಳು ಚೇಂಜ್ ಆಗಿದ್ದಾಳೆ ಅಂತ ಫಸ್ಟ್ ಡೇ ಇಂದಾನೇ ನಂಬಿರ್ಲಿಲ್ಲ. ಅವಳು ಒಳ್ಳೆಯವಳ ತರ ಹಾಕೊಂಡಿರೋ ಮೇಕಪ್ ನ ತೆಗಿಸ್ಬೇಕು ಅಂತ ಡಿಸೈಡ್ ಮಾಡಿ ಗಂಡು ತೋರ್ಸಕ್ಕೆ ಆ ಬ್ರೋಕರ್ ನ ಕರ್ಸಿದ್ರು. ನನ್ ಟ್ರ್ಯಾಪ್ ಅಲ್ಲಿ ಅವಳು ಕರೆಕ್ಟ್ ಆಗಿ ಸಿಗಾಕೊಂಡ್ರು. ಆದ್ರೆ ಸಾಹೇಬ್ರೆ, ಅದ್ ಹೆಂಗಿ ಜನಗಳು ಒಳಗಡೆ ಒಂಥರ ಭಾವನೆ ಇಟ್ಕೊಂಡು ಹೊರಗಡೆ ಬೇರೆ ರೀತಿ ನಡ್ಕೊಳಕ್ ಸಾಧ್ಯ? ಸಾಧ್ಯ ಇದೆ. ನಾನೇ ಆ ಬದುಕ್ತಿದ್ದೀನಲ್ಲ. I love you too. Will you marry me? Of course, yes. I love you. ಮನಸ್ಸಿನ ತುಂಬಾ ಸಾಹಿತ್ಯ ಇಟ್ಕೊಂಡು ಹೊರ ಜಗತ್ತಿಗೆ ನಿನ್ ಜೊತೆ ತುಂಬಾ ಅದ್ಭುತವಾಗಿ ದಾಂಪತ್ಯ ಜೀವನ ನಡೆಸ್ತಾ ಇದೀನಿ ಅಂತ ತೋರ್ಸ್ಕೊತಿಲ್ವಾ? ಜೊತೆಗೆ ಹೇಳಿ ಸಾಹೇಬ್ರೆ, ಅದೇನ್ ಸತ್ಯನ ಅರ್ಧದಲ್ಲೇ ನಿಲ್ಸ್ಬಿಟ್ರಿ? ನೀವ್ ಹೇಳ್ದೇ ಇದ್ರು ನನ್ಗೆ ಅರ್ಥ ಆಯ್ತು ಬಿಡಿ. ಸತ್ಯಣ್ಣನ ಮೇಲೆ ಕೋಪ ಇರೋ ಹಾಗೆ ನಟಿಸ್ತಿದ್ದೀರಾ, ಆದ್ರೆ ಮನ್ಸಲ್ಲಿ ಅವನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀರಾ ಅಲ್ವಾ? ಅಲ್ಲ ಸಾಹೇಬ್ರೆ, ಮನ್ಸ್ ಒಳಗಡೆ ಸತ್ಯಣ್ಣನ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡು ಯಾಕೆ ಸಾಹೇಬ್ರೆ ನೀವ್ ಹೀಗೆ? ಯಾತಕ್ಕೋಸ್ಕರ ಈ ಬಿಂಕ? ತಗೊಳ್ಳಿ ಸಾಹೇಬ್ರೆ ಫೋನ್ನ, ಸತ್ಯಣ್ಣನ್ ಈಗ್ಲೇ ಫೋನ್ ಮಾಡಿ ಮನೆಗ್ ಬರೋದಕ್ಕೆ ಹೇಳಿ. ಬಿಡ್ಬೇಡ, ಬನ್ನಿ ನಾವೇ ಅವ್ರ ಮನೆಗೆ ಹೋಗಿ ಸತ್ಯಣ್ಣನ್ ಕರ್ಕೊಂಡ್ ಬರೋಣ. ಬನ್ನಿ. ನನ್ನ ಸತ್ಯಣ್ಣನ ಮಧ್ಯ ನೀನ್ ಬರೋ ಅವಶ್ಯಕತೆನೇ ಇಲ್ಲ. ಅವ್ರ ಹತ್ರ ಯಾವಾಗ ಮಾತಾಡ್ಬೇಕು, ನಾನು ಅವ್ರನ್ನ ಯಾವಾಗ ಕರಿಬೇಕು ಅಂತ ನನಗ್ ತುಂಬಾ ಚೆನ್ನಾಗ್ ಗೊತ್ತು. ಸಾಹೇಬ್ರೆ, ಸತ್ಯಣ್ಣ ನಿಮ್ಮನ್ ಬಿಟ್ರೆ ನಮ್ಮವ್ರು ಅಂತ
ಯಾರಿದ್ದಾರೆ? ಅವ್ರಿಗೆ ಬೇಲಾಯ್ತು ಅಂತ ಗೊತ್ತಾದ್ಮೇಲೆ ಸತ್ಯಣ್ಣ ನಾನು ಫೋನ್ ಮಾಡಿದ್ದೆ. ನೀವೇ ಮಾಡಿದ್ಯಾ ಅಂತ ಸತ್ಯಣ್ಣ ಕೇಳಿದ್ರು. ಅಂದ್ರೆ ನೀವ್ ಹೇಳಿ ಫೋನ್ ಮಾಡ್ಸಿದೀರಾ ಅಂತ ಕೇಳೋ ಆಸೆ ಇತ್ತು ಅವ್ರಿಗೆ. ನಾನು ಅವ್ರಿಗೆ ಸಂತೋಷ ಆಗ್ಲಿ ಅಂತ ಹಾಗೆ ಸುಳ್ಳು ಹೇಳಿದೆ. ಆದ್ರೆ ಸತ್ಯಣ್ಣ ಕಂಡಿಡ್ಬಿಟ್ರು ಸಾಹೇಬ್ರೆ. ಈ ತರದೆಲ್ಲ ಸೂಪರ್ ಆಗಿ ಕಂಡಿಡಿದ್ದಾರೆ. ಆದ್ರೆ ಆ ಸಾಕ್ಷಿ ಕಳ್ಳಾಟನ ಅವ್ರಿಗೆ ಕಂಡಿಡಿಯೋದಕ್ಕಾಗಲಿಲ್ಲ ಅಲ್ವಾ? ಸಾಕ್ಷಿ ಸಾಕ್ಷಿ ಎಂತ ಮೂಡ್ಸ್ಕತಿಗಳು. ಅವಳನ್ನ ಮರಿತೀನಂದ್ರು ಇನ್ನೂ ನನಗೆ ಮರೆಯಕ್ಕಾಗ್ತಿಲ್ಲ. ಯಾಕೆ ಹೀಗೆಲ್ಲ ಮಾಡಿ ಕೈ ನೋವು ಮಾಡ್ಕೋತಿದ್ಯಾ ಅಂಜು? ಲೈ, ನೀನ್ ಯಾಕೆ ಬಂದೆ ಇಲ್ಲಿಗೆ? ನೀನ್ ಒಬ್ಳೇ ಕುಡಿತಾ ಇದೆಯಲ್ಲ, ಅದಕ್ಕೆ ನಿನ್ಗೆ ಕಂಪನಿ ಕೊಡೋಣ ಅಂತ ನಾನ್ ಬಂದೆ. ಈ ಡೂಪ್ಲಿಕೇಟ್ ಎದ್ದೇಳೆ ಮೇಲೆ ನನ್ ಗತಿನ ನೋಡಿ ಅದನ್ನ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಬಂದಿದ್ಯಾ ಇಲ್ಲಿಗೆ? ಕಾಮ್ ಡೌನ್ ಅಂಜು. ನೀನ್ ಯಾವತ್ತೂ ನನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀಯ, ಮುಂಚೆಯಿಂದಾನು ಅಷ್ಟೇ. ಲೇ, ನೀನ್ ಎಂತ ನರಿ ಬುದ್ಧಿಯೋಳು ಅಂತ ನಂಗೆ ತುಂಬಾ ಚೆನ್ನಾಗ್ ಗೊತ್ತಿದೆ. ಆ ಸೀತಾರಾಮ ಕಲ್ಯಾಣದಲ್ಲಿ ನನ್ ಪ್ಲಾನ್ ನ ಫೇಲ್ ಮಾಡಿ ಹಸೆ ಮನೆ ಮೇಲೆ ಕೂತ್ಕೊಳಕ್ ಹೋದೋಳ್ ನೀನು. ದಯವಿಟ್ಟು ಇಲ್ಲಿಂದ ಹೊಟ್ಟೋಗು. ಅಯ್ಯೋ ಅಂಜು, ಆ ಸೀತಾರಾಮ ಕಲ್ಯಾಣದ ದಿನ ಅಜಿತ್ ನ ಮದ್ವೆ ಆಗೋದು ನನ್ನ ಉದ್ದೇಶ ಆಗಿರ್ಲಿಲ್ಲ. ನೀನ್ ಆ ತರ ಅಜಿತ್ ನ ಮದ್ವೆ ಆಗಿ ಮನೆಯವ್ರ ಮುಂದೆ ಎಲ್ಲ ನಿನ್ ಮರ್ಯಾದೆ ಹೋಗೋದನ್ನ ತಡಿಬೇಕಾಗಿತ್ತು. ಇದನ್ನ ನಾನು ಅವತ್ತು ಕೂಡ ನಿನಗೆ ಹೇಳಿದ್ದೆ. ಇವತ್ತಿಗೂ ನನ್ ಉದ್ದೇಶ ಇರೋದು ನಿನ್ನ ಮತ್ತೆ ಅಜಿತ್ ಮದ್ವೆ ಮಾಡ್ಸೋದಷ್ಟೇ. ಅಂದ್ರೆ ನಿನಗೆ ಅಜಿತ್ ಮೇಲೆ ಮನ್ಸೇ ಇಲ್ಲ? ನನ್ನ ಹೆತ್ತ ತಂದೆ ಆಣೆಗೂ ಇಲ್ಲ. ಅಜಿತ್ ನ ಮದ್ವೆ ಆಗ್ಬೇಕು ಅಂದ್ರೆ ಅದಕ್ಕೆ ತುಂಬಾ ಪ್ಲಾನಿಂಗ್ ಬೇಕು. ಎಂತ ಪ್ಲಾನ್ ಮಾಡೋದ್ರಲ್ಲಿ ನಾನ್ ಎಕ್ಸ್ಪರ್ಟ್. ನಾನ್ ನನಗೆ ಹೆಲ್ಪ್ ಮಾಡ್ತೀನಿ. ನೀನೇನು ಟೆನ್ಷನ್ ತಗೋಬೇಡ. ಜಸ್ಟ್ ನಾನು ಏನ್ ಹೇಳ್ತೀನೋ ಅದನ್ನ ಮಾಡ್ತಾ ಹೋಗು. ಅಜಿತ್ ನಿನ್ನನ್ನ ಎಷ್ಟು ಅಂತ ಅವಾಯ್ಡ್ ಮಾಡ್ತಾನೆ ಅಂತ ನಾನು ನೋಡ್ತೀನಿ. ಅಜಿತ್ ಮತ್ತೆ ಭೂಮಿನ ನಾವಿಬ್ರು ಸೇರಿ ದೂರ ಮಾಡೋಣ. ಅದಾದ್ಮೇಲೆ ನೀನು ಬಿಂದಾಸ್ ಆಗಿ ಅಜಿತ್ನ ಮದುವೆ ಆಗ್ಬೋದು. ಬೇಕು. ನೀನೇನಕ್ ನನಗೆ ಹೆಲ್ಪ್ ಮಾಡ್ತಿದ್ಯಾ? ನಾನು ಈ ಮನೆಯಲ್ಲಿ ಮನಸ್ವಿನಿಯಾಗೆ ಉಳ್ಕೊಳ್ಳೋ ಹಾಗೆ ನೀನ್ ನೋಡ್ಕೋಬೇಕು. ಅದೇ ನನಗ್ ಲಾಭ. ಡನ್. ಇವತ್ತಿಂದ ನಾನು ಮತ್ತೆ ನೀನು ಒಂದೇ ಟೀಮ್. ಅಂಜು, ಅಜಿತ್ ವರ್ಕೌಟ್ ಮಾಡೋದಕ್ಕೆ ಅಂತ ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಈ ಕಡೆ ಬರ್ತಾನೆ. ಅವ್ನ್ ಬರ್ತಿದ ಹಾಗೆ ಅಕಸ್ಮಾತ್ ಅನ್ನೋ ರೀತಿ ನೀನ್ ಹೋಗಿ ದಿಕ್ಕಿ ಹೊಡಿ. ಅವನು ಹೃದಯವಂತ. ನಿನ್ ಬೀಳೋದನ್ನ ತಪ್ಸೋದಕ್ಕೋಸ್ಕರ ನಿನ್ನ ಹಿಡ್ಕೊಂಡೇ ಹಿಡ್ಕೋತಾನೆ. ಅಲ್ಲಿಂದ ಮುಂದೆ ನಿನ್ ಟ್ಯಾಲೆಂಟ್ ಬರ್ಲಿ. ನಾನ್ ಏನ್ ಮಾಡ್ತೀನಿ ಅಂತ ನೋಡ್ತಾ ಇರು. ನೋಡು, ನನ್ ಗಂಡ ನಿನ್ನ ಯಾವಾಗ್ಲೂ ನೀನು 4 ಹೆಜ್ಜೆ ದೂರ ಇರ್ಬೇಕು. ನೀನು ನನ್ನ ಹತ್ರ ಬದ್ಲಾಗಿದ್ದೀನಿ ಅಂತ ಕತೆ ಕಟ್ಟಿ ಈಗ ನನ್ ಗಂಡನ್ ಜೊತೆ ಈ ರೀತಿ ಕಣ್ಣ ಮುಚ್ಚಲೆ ಆಡಕ್ ಹೋದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಅಂಜನಾ, ನಾನು ಇವ್ರ ಕೈ ಹಿಡ್ದಿರೋವಳು, ಇವ್ರ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡವಳು. ಏನೇನೋ ನೆಪ ಹುಡ್ಕೊಂಡ್ಬಂದು ಅವ್ರ ಕೈ ಹಿಡಿಯೋದಕ್ ನೋಡಿದ್ರೆ ನಿನ್ ಗ್ರಾಚಾರ ನೆಟ್ಟಿಗಿರಲ್ಲ, ಜೋಪಾನ. ರೀ, ನೀವೇನ್ ಈ ರೀತಿ ನೋಡ್ದಂಗ್ ನಿಂತಿದ್ದೀರಾ? ಹೋಗ್ ವರ್ಕೌಟ್ ಮಾಡಿ. ಇಲ್ಲಿ ಕೆಲ್ರು ಕಣ್ ಸರಿಗಿಲ್ಲ. ನಮ್ಮ ಮಂಜುಗೆ ಬೈಯೋದಕ್ಕೆ ಅಧಿಕಾರ ಕೊಟ್ಟವ್ರು ಯಾರು ನಿನ್ಗೆ? ಸಾಹೇಬ್ರೆ, ನೀವ್ ನನ್ನ ತಪ್ಪು ತಿಳ್ಕೊಂಡಿದ್ದೀರಾ. ಸತ್ಯ ಬೇಡ. ಮನಸ್ವಿನಿ ಎಲ್ಲ ವಿಷಯ ಹೇಳಿದಾರೆ. ಏನೋ ನಡಿಬೇಕಾದ್ರೆ ಸ್ವಲ್ಪ ಜಾರಿದ್ದಾರೆ. ಅಜಿತ ಹಿಡ್ಕೊಂಡಿದ್ದಾರೆ. ಅದ್ರಲ್ಲೇನ್ ತಪ್ಪು? ವ್ಯಕ್ತಿ ಜಾರಿದ್ರೆ ತಪ್ಪಿಲ್ಲ, ಆದ್ರೆ ವ್ಯಕ್ತಿತ್ವ ಜಾರಿದ್ರೆ? ಇದು ಅಜಿತ್ ಮಾತಾಡ್ತಿರೋದಲ್ಲ, ಟೀ ಅಂಗಡಿ ಮಾತಾಡಿಸ್ತಾ ಇರೋದು. ಮನಸ್ವಿನಿ ನನ್ನ ಮಗಳು ಅನ್ನೋದು ನೆನಪಿರ್ಲಿ. ಭೂಮಿ ನನ್ನ ಹೆಂಡತಿ ನನ್ನ ನೆನಪಿರ್ಲಿ.